ಈಗ ನಾನು ತಾಯಿ ತರ ಮಾತಾಡ್ಬೇಕು, ಕೆಟ್ಟದಾಗ ಮಾತಾಡ್ಬೇಕಾ? ನೀನು ತಾಯಿ ತರ ಮಾತಾಡ್ಬೇಕು, ದೇವ್ರ ತರ ಮಾತಾಡ್ಬೇಕು. ನಾವು ದೇವ್ರಾ? ನಾವು ದೇವ್ರೆ. ನೀವು ದೇವರು? ನೀವು ದೇವರು. ಭೂಲೋಕನೇ ಭೂಲ ಅಯ್ಯೋ ಮಗ ಮಗ ನೀವು ದೇವರಲ್ವಾ? ದೇವರೇ ನನಗೆ ಅದಕ್ಕೆ ಬೇಡ ಮಗ, ನಾವು ಬೇಕಾದ್ರೆ ಕಾಲ್ ಬಿಡ್ತೀವಿ. ಮಗನೇ ಇದೇನು ದೇವರು ಈ ಥರ ಜ್ಞಾನ ಕೊಟ್ಟಾನೆ, ಒಳ್ಳೆ ಜ್ಞಾನ ಕೊಟ್ಟು ಎಲ್ಲರಿಗೂ ನೀವು ಕೈ ಬೀಳಕ್ಕೆ ಕೊಟ್ಟು ಅವ್ರಿಗೆ ಕಷ್ಟ ಸುಖ ನೋಡಿ. ನಾನು ಇದ್ರೆ ಇಷ್ಟು ಬ್ಯಾಂಕ್ರಿ 9,000 ತಗೊಂಡ್ಬಂದು ನನ್ನ ತಾವು ಇಷ್ಟು ಎಲ್ಲ ಮಡಗಿದ್ದೀರಿ. ಯಾರು ತಗೊಂಡಿದ್ದೀರಿ? ಯಾರಂತ ಹೇಳಿ ನಾನು ಕೊಡ್ಬೇಕಾನೆ? ನೀನು ಕೊಡೋಕೆ ತಗೊಂಡು ಬಂದದ್ದು ನನಗೆ. ಈಗ ನಿಮಗೆ ಅಲ್ಲ, ಎಲ್ಲರಿಗೂ ಉಸಿ ಕೊಡೋದು ಅಲ್ಲೇ ಕೊಡ್ತೀನಿ. ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮೊಮ್ಮಕ್ಕಳಿಗೆಲ್ಲ ಕಾಡೋರ್ಕು ಎಲ್ಲರಿಗೂ ಕಷ್ಟ ಅಂದ್ರೆ ನಾನು ಕೊಡ್ಬೇಕು. ಆಮೇಲೆ ಅವ್ವ ಈಗ ಇರೋ ಇಲ್ಲಿ ಒಂದಿಲ್ಲ, ಇಲ್ಲಿ ಒಂದು ಒಲೆ ಐತೆ. ಒಂದು ನಾಯಿ ತಕೊಂಡಾಯ್ತು. ಯಾವ ನಾಯಿ? ಅವು ಹೆಂಗ್ಸು ಮುಂದೆ ಇಲ್ಲಿಂದ ವೆಲ್ಲೂರು ಕರ್ಕೊಂಡೋದ ಅಮ್ಮ ಅಂತ ಇಲ್ಲೆಲ್ಲ ತಿಂದು ಉಂಡು ಎಲ್ಲ ಕೊಟ್ಟು ಎಲ್ಲ ಮಾಡಿದ್ಮೇಲೆ ಬನ್ನಿ ನಮ್ಮ ತಾಯಿ ನೋಡ್ಬೇಕಂತ ಅಂತ ಕರ್ಕೊಂಡೋಗಿ ಅಲ್ಲಿಗೆ ಇದ್ದು ಅಲ್ಲಿ ಇಷ್ಟು ಊಟ ಕೊಟ್ಟರು. ಅದೇನು ಅದು ತಿಂದುಬಿಟ್ಟು ಹೆಂಗೆ ಆಗೋಯ್ತು, ಇದೇನೋ ಹಾಕಿ ಕೊಟ್ಬಿಟ್ಟಿದೆ ಅದು. ಆಗ ಏನು ಮಾಡಿದ್ರಿ, ಮನೆ ಕೊಂಡ್ರಿ. ನಾವು ಮನೆ ಕೊಂಡ್ರೆ ಅವು ಇದೆಲ್ಲ ಕಳ್ಕೊಂಡು ಒಂದು ತಗೊಂಡ್ಬಿಟ್ಟವ್ರೆ. ಇಲ್ಲಿದು ಇದನ್ನು ತಗೊಂಡು ಇದು ಐತೆ ಒಂದು. ನೀನು ಸುಮ್ಮನೆ ಬಿಟ್ಟವ್ರನ್ನ ನಾವು ಹೋಗೇ ಇಲ್ಲಲ್ಲ, ಬಾರಿಸ್ಬೇಕು ತಾನೆ? ಇಲ್ಲಲ್ಲ, ಆ ಧರ್ಮ ಇದನ್ನು ಶಿವ ನೋಡ್ಕೊಂಡ್ತಾನೆ. ಅವನೇ ತಗೊಳ್ಳ ಟೈಮ್ಗೂ ಅವಳೆ ಅವರು ಬುಡ್ಕಟ್ಟೆ ಇದ್ದಾಗ ಮಾಡ್ತಾನೆ. ಸತ್ಯವಾದ ಮಾತು, ಶಿವನ ಸತ್ಯವಾದ. ನಾವು ಒಬ್ಬರು ಸತ್ತಕ್ಕೋ ಒಬ್ಬರು ಇದಕ್ಕೋ ಬನ್ನಿ ಅಲ್ಲಿ ಊರಿಗೆ ಒಳ್ಳೇದು ಮಾಡಿವ ಕೆಟ್ಟದ್ದು ಮಾಡಿವ. ನಾವು ಅವ್ರು ಮಾಡಿ ಅಡುಗೆ ಮಾಡ್ತಾಯಿದ್ರೆ ನಾವು ಮಾಡ್ತಿದ್ದಿಲ್ಲ, ಅವ್ರು ತಿಂತಾ ಇದ್ದರೆ ನಾನೇ ತಿಂತಿದ್ದಿಲ್ಲ. ಆ ರೀತಿಯೆಲ್ಲ ಬಂದವು. ಈಗ ಎಲ್ಲ ಸುಖವಾಗವೆ, ಚೆನ್ನಾಗಿದೆ. ಈಗ ನಾನು ಊರಿಗೆ ಹೋಗಿದ್ದೀನಲ್ಲ, ಹೋಗಿ ಮಕ್ಕಳು ನೋಡ್ಬಿಟ್ಟು ಇದಕ್ಕೆ ಹುಷಾರಿಲ್ಲ ಅನ್ನೋದಕ್ಕೆ ಬರ್ತಿದ್ದರು. ಬರೋಣ ಈ ಥರ ಮಾಡಿದ್ದಾರೆ ನೀವು, ಅದಕ್ಕೂ ನನಗೆ ಸಂತೋಷವೇ. ಯಾರ ಎಲ್ಲಿ ಮಾಡ್ರೇನೋ ನಾನು ಸತ್ಯವಂತೀನಿ. ನನ್ನ ಮಗ ಸತ್ಯವಂತಿ. ನಾನು ಶಿವನೇ ಭಕ್ತಿಯಾಗಿ ನಾನು ಕೇಳಿದ್ರೆ ಅವೇ ಎಲ್ಲರಿಗೂ ಒಳ್ಳೇದು ಮಾಡಬೇಕು, ಕೆಟ್ಟದ್ದು ಮಾಡಬೇಡ. ಅವ್ರಿಗೂ ಕೆಟ್ಟವ್ರಿಗೂ ಒಳ್ಳೇದು ಮಾಡಬೇಕು. ಆ ರೀತಿ ನಾನು ಬರೋದು. ನಾನು ನಿಮ್ಮ ತಾಯಿ, ನಿಮ್ಮ ಅಮ್ಮ ನನಗೆ ಶಿವನ ಬೇಡಿ, ಶಿವನ ತಮ್ಮ ಕೈ ಮುಗಿದು ಎಲ್ಲ ಒಳ್ಳೇದು ಮಾಡಿ ಎಲ್ಲರೂ ಸುಖವಾಗಿರೋ, ಎಲ್ಲರೂ ಚೆಂದಾಗಿ ಬಾಳೋ. ಯಾರು ಅನ್ನ ಮಾಡ್ತಾ ಇದ್ದರೆ ನಾನು ಮಾಡ್ತಿದ್ದಿಲ್ಲ, ನಾನು ತಿಂತಿದ್ದಿಲ್ಲ ಮಗೆ. ಅದೇನು ದೊಡ್ಡ ಸ್ಥಾನ ಮಾತಲ್ಲ, ಶಿವನ ಕೇಳಿದ್ರೆ ಹೇಳ್ತೀನಿ. ನಾನು ಶಿವನಿಗೆ ಸತ್ಯವಾಗಿ ನಾನು ನಿನಗೆ ಕೇಳ್ತಾ ಇದ್ದೆ. ನೀನು ನನ್ನ ಮಗನೇ ಅಂತ ನಾನು ಯಾವತ್ತೂ ಜ್ಞಾನ ಮಾಡ್ಕೊಂಡು. ನಿಮ್ಮ ಮಗನ ನಿಜ ಎಲ್ಲ ಮಕ್ಕಳು ಕರ್ಕೊಂಡು ಹೋಗ್ಬೇಕಂಗಾದ್ರೆ ಇವಾಗ ಕರ್ಕೊಂಡು ಹೋಯ್ತೀನಿ ಮಗ. ಮಿಸ್ ಮಾಡಬಾರ್ದು. ಮಿಸ್ ಮಾಡಿದ್ರೆ ಮಧ್ಯದಲ್ಲಿ ತಲೆ ತಕ್ಕ ಬಂದು ಕಟ್ಟನಾಗಿದ್ರೇನೋ ಅವ್ನ ಮಾತಿಗೆ ಹೋಗ್ಬಾರ್ದು, ಒಬ್ಬರು ಮಾತಿಗೆ ಹೋಗ್ಬಾರ್ದು. ಎಲ್ಲರೂ ಹೊಂದ್ಕೊಂಡು ಮಾತಾಡಿ ಕಥೆ ಆಡಿ ಅವ್ರು ಕೊಟ್ಟ ಗಂಜಿ ನಾವು ಕುಡ್ಕೊಂಡು ನಾವು ಸುಖವಾಗಿ ಬಂದು ನಾವು ತಿರುಗಿಬೇಕು. ಬರ್ತಾ ಹೋಯ್ತಾ ಆ ರೀತಿ ಆ ರೀತಿ ಶಿವ ಹೇಳಿರೋದು. ಎಲ್ಲರಿಗೂ ಹೇಳಿದೆ, ನಾನು ಒಬ್ಬಳಿಗೆ ಅಲ್ಲ, ಮೂಲಕ್ಕೆ ಹೇಳೋದು. ನಾವು ನಮ್ಮ ತಾಯಿ ತುಂಬ ಸತ್ಯವಂತರು, ನಮ್ಮ ತಂದೆ ಸತ್ಯವಂತರು. ಮಸೀದಿ ಮಾಡಿದ್ರು, ಸಮಾಧಿ ಮಾಡಿದ್ರು, ಅವರೆಲ್ಲ ಸತ್ತರು. ಅವರೆಲ್ಲ ಅಲ್ಲಿ ಹಾಕಿವಿ. ಮೊಮ್ಮಕ್ಕಳು ಹಾಕಿ ಮಗಳು ಇಬ್ಬರು ಮಗಳು ಹಾಕಿವಿ. ಎಲ್ಲ ಅದೇ ಮಗ ನೋಡಿ. ಊಟ ಮಾಡ್ಬಿಟ್ಟು ಮಾತಾಡೋಣ. ಈಗೆಲ್ಲ ಊಟಕ್ಕೆ ರೆಡಿ ಮಾಡ್ಬಿಡ್ತೀನಿ. ನೀನು ಒಂಚೂರು ಊಟ ತಿನ್ನೋ. ನನಗೆ ತಿನ್ನ ಏನು ಬೇಕು ಹೇಳ್ಕೊಡಿಸ್ತೀನಿ. ನನಗೆ ಏನೂ ಬೇಕಾಗಿಲ್ಲ. ಏನೋ ಬೇಡವಾ? ಮತ್ತೇನು ತಿಂತೀವ? ಇನ್ನೊಂದು ಪ್ಯಾಕೆಟ್ ಮಜ್ಜಿಗೆ ಕುಡಿತೀಯಾ? ಮಜ್ಜಿಗೆ ಜಾಸ್ತಿ ಬೇಡವಾ? ಬಿಸ್ಕೆಟ್ ತಿಂತೀಯಾ? ಇಲ್ಲ, ಅದೇನಾದ್ರು ಅದೇನು ಮಾಡ್ತಾರೆ ನೋಡು. ಆಯ್ತು ನೋಡಿ ನಾನು ಎಷ್ಟು ಹಾಕಿದ್ದೀನಿ. ಆಯ್ತು.